ಪ್ರತಿಯೊಬ್ಬರು ಕಸ್ಟಮರ್ಗಳು ಫೋರ್ ವೀಲರ್ಗಳು ಕಾರ್ ಆಗಿರ್ಬೋದು ಮತ್ತು ಸಣ್ಣ ಪುಟ್ಟ ಗೂಡ್ಸ್ ಗಾಡಿಗಳು ಅಂದರೆ ಸಣ್ಣ ಪುಟ್ಟ ಐಟಮ್ಗಳನ್ನ ಹಾಕೊಂಡು ಹೋಗ್ತಿರ್ತಾರಲ್ಲ ಅಂಥವ್ರು ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಈ ಫಾಸ್ಟ್ಯಾಗ್ಗಳನ್ನ ಯೂಸ್ ಮಾಡ್ತಾರೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶರಫ್ ಫ್ರಮ್ ಟೆಕ್ ರ್ಯಾಂಕ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಫಾಸ್ಟ್ಯಾಗ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಒಂದು ಸ್ವಲ್ಪ ದಿನಗಳ ಹಿಂದೆ, ತಿಂಗಳಾಗಿರ್ಬೋದು ಇಲ್ಲ ವರ್ಷ ಆಗಿರ್ಬೋದು ಅನ್ಕೋತೀನಿ, ಪ್ರಕಾಶ್ ರೈ ಅವರು ಫಾಸ್ಟ್ಯಾಗಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದನ್ನ ನಮಗೆ ಹೇಳಿರ್ತಾರೆ. ಅದು ತುಂಬ ಚರ್ಚೆಗೆ ಗ್ರಾಸವಾಗಿರುತ್ತೆ ಮತ್ತು ಅದನ್ನು ತುಂಬ ಜನ ರಾಜಕೀಯವಾಗಿ ಕೂಡ ಯೂಸ್ ಮಾಡ್ಕೊಂಡಿರ್ತಾರೆ. ಇದು ಸುಳ್ಳು ಆ ಥರ ಹೇಳ್ತಾ ಇರ್ತಾರೆ. ಇದನ್ನು ನಾನು ತುಂಬ ರಿಸರ್ಚ್ನ ಮಾಡಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ನಾನು ಬೇರೆ ಬೇರೆ ಕಾರಣಗಳಿಂದ ನಾನು ಅದನ್ನು ರಿಸರ್ಚ್ನ ಒಂದು ಸ್ವಲ್ಪ ಸ್ಟಾಪ್ ಮಾಡಿದೆ. ಇವಾಗ ಮತ್ತೆ ಈ ರಿಸರ್ಚ್ನ ಮಾಡಿ ಒಂದು ಸ್ವಲ್ಪ ಟ್ಯಾಗ್ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದೀನಿ. ಯಾವುದಕ್ಕೆ ಯಾವ್ಯಾವ ಟ್ಯಾಗ್ಗಳು ಬರ್ಬೋದು ಅನ್ನೋದು ಕೂಡ ನಿಮಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಮತ್ತು ಮಿನಿಮಮ್ ಬ್ಯಾಲೆನ್ಸ್ ಇದೆಯೋ ಇಲ್ಲವೋ ಅನ್ನೋದು ಕೂಡ ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನಾನು ಸ್ವಲ್ಪ ಟ್ಯಾಗ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಟ್ಯಾಗು. ಕಲರ್ ಬೇರೆ ಬೇರೆ ಕಲರ್ ಇರ್ತದೆ. ಇದರಲ್ಲಿ ನಂಬರ್ ಕೂಡ ಇರುತ್ತೆ. ಓಕೆ, ಈ ಟ್ಯಾಗ್ಗಳನ್ನ ನಾನು ಕಲೆಕ್ಟ್ ಮಾಡಿರುವಂಥದ್ದು. ಸೊ ಈ ಟ್ಯಾಗ್ಗಳನ್ನ ವಿಶೇಷತೆ ಏನು ಮತ್ತು ಈ ಟ್ಯಾಗ್ಗಳು ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಟ್ಯಾಗ್ ಇದೆ ನೋಡಿ, ಈ ಬ್ಲೂ ಕಲರ್ ಟ್ಯಾಗು ಕಾಣಿಸ್ತಿದೆ. ಸೊ ಈ ಟ್ಯಾಗ್ ಬಂದ್ಬಿಟ್ಟು ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗುವಂಥದ್ದು ಫೋರ್ ವೀಲರ್, ಪ್ರತಿಯೊಂದು ಕಾರ್ಗಳಾಗಿರ್ಬೋದು ಮತ್ತು ಫೋರ್ ವೀಲರ್. ನಿಮ್ಗೆ ಕ್ಲೀನಾಗಿ ಅರ್ಥ ಆಗಬೇಕು ಅಂದರೆ ಫೋರ್ ವೀಲರ್ ಗೂಡ್ಸ್ ಗಾಡಿನೂ ಸೇರುತ್ತೆ. ಗೂಡ್ಸ್ ಗಾಡಿ ಯಾವುದು ಅಂತಂದರೆ ಚಿಕ್ಕ ಪುಟ್ಟ ಗೂಡ್ಸ್ ಗಾಡಿಗಳಿರ್ತವೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬೇರೆ ಬೇರೆ ಚಿಕ್ಕ ಪುಟ್ಟ ಗೂಡ್ಸ್ ಗಾಡಿಗಳು ಯಾವುವು ಅಂತ. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಪಿಕ್ ಹಾಕಿರ್ತೀನಿ. ಸೊ ಆ ಥರ ಚಿಕ್ಕ ಪುಟ್ಟ ಗೂಡ್ಸ್ ಗಾಡಿಗಳಿಗೂ ಈ ಟ್ಯಾಗ್ನ ಯೂಸ್ ಮಾಡ್ತಾರೆ, 4 ನಂಬರ್. ಓಕೆ, ಹೆವಿ ವೆಹಿಕಲ್ ಏನಿದೆ ಫೋರ್ ವೀಲರ್ ಇರುತ್ತೆ, ಅದರಲ್ಲಿ ನೀವು ಹಳೆ ಗಾಡಿಗಳು ನೋಡ್ಬೋದು, ಫೋರ್ ವೀಲರ್ ಆಗಿರುತ್ತೆ, ಅದು ಹೆವಿ ಗಾಡಿ ಆಗಿರುತ್ತೆ. ಓಕೆ, ಅಂಥ ಗಾಡಿಗಳಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಈ ಟ್ಯಾಗ್ನ ಯೂಸ್ ಮಾಡ್ತಾರೆ. ಓಕೆ, ಮತ್ತು ಎಲ್ಲದಕ್ಕೂ ಇದೇ ಟ್ಯಾಗ್ನ ಯೂಸ್ ಮಾಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅದರೊಳಗೆ GVW ಅನ್ನೋದು ಒಂದು ಸ್ವಲ್ಪ ಇನ್ಕ್ಲೂಡ್ ಆಗಿರುತ್ತೆ. ಆ ಗಾಡಿ ವೆಯ್ಟ್ ಮತ್ತು ಗಾಡಿ ಸರಕು ಎರಡೂ ಸೇರಿ GVW ಏನು ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಈ ಫಾಸ್ಟ್ಯಾಗ್ಗಳು ಮುಂದೆ ಬರೋ ಫಾಸ್ಟ್ಯಾಗ್ಗಳು ಇದಾಗಿರ್ಬೋದು. ಓಕೆ, ಇದು ತುಂಬ ರೇರ್ ಇರುತ್ತೆ. ಟ್ಯಾಗ್ ನಂಬರ್ 6 ಅನ್ನೋದೇನಿದೆ, ಸೊ ನಿಮ್ಮ ಟ್ಯಾಗ್ ನಂಬರ್ ಇಲ್ಲಿ 6 ಅಂತ ಇರುತ್ತೆ. ಈ 6 ಅನ್ನೋದು ತುಂಬ ರೇರು, ತುಂಬ ಕಮ್ಮಿ ಗಾಡಿಗಳಿಗೆ ಇದು ಬರುವಂಥದ್ದು. ಆದಮೇಲೆ ಒಂದು ಸ್ವಲ್ಪ ಗಾಡಿ ವೇಟ್ ಜಾಸ್ತಿ ಆಗುತ್ತೆ, ಅಂದರೆ 6 ವೀಲು 12 ವೀಲು ಆ ಥರ ಎಲ್ಲ ಗಾಡಿಗಳು ಬರ್ತವೆ. ಸೊ ಅದರಲ್ಲಿ ಮತ್ತೆ GVW, ಓಕೆ, GVWನ ಇನ್ಕ್ಲೂಡ್ ಮಾಡಿದಾಗ ಅಲ್ಲಿ ಯಾವ ಥರ ವೆಯ್ಟ್ ಇದೆ ಗಾಡಿ GVW ಅದು ಏನಿದೆ ಗಾಡಿ ವೆಯ್ಟು ಮತ್ತು ಅಲ್ಲಿ ಸರಕು ಹಾಕೋ ವೆಯ್ಟು ಎರಡು ಇದು ಮಾಡಿದಾಗ ಅಲ್ಲಿ ಏನು ಬರುತ್ತೆ ಅದನ್ನು ಟಾಲಿ ಮಾಡಿ ನಿಮಗೆ ಈ ಫಾಸ್ಟ್ಯಾಗ್ ಕೊಡ್ತಾರೆ. ಕಮ್ಮಿ ಇತ್ತು ಅಂದರೆ GVW ಇದು ಕೊಡ್ತಾರೆ. ಒಂದು ಸ್ವಲ್ಪ ಜಾಸ್ತಿ ಓವರ್ಲೋಡ್ಗಳನ್ನ ಹಾಕ್ತಾ ಇರ್ತಾರೆ, ದೊಡ್ಡ ಗಾಡಿ ಕೂಡ ಇರುತ್ತೆ. ಸೊ ಅಂಥದಕ್ಕೆ ಈ ಥರ 12 ನಂಬರ್ ಫಾಸ್ಟ್ಯಾಗ್ನ ಯೂಸ್ ಮಾಡ್ತಾರೆ. ಇನ್ನೂ ಬೇರೆ ಬೇರೆ ಕಂಪ್ನಿ ಇದೆ. ನಾನು ನಿಮಗೆ 2 ಥರ ಕಂಪ್ನಿಯನ್ನು ನಾನು ಇವಾಗ ಕಲೆಕ್ಟ್ ಮಾಡಿದ್ದೀನಿ. ಮಾರ್ಕೆಟಲ್ಲಿ ಅಂದರೆ ಫಾಸ್ಟ್ಯಾಗ್ ಕಂಪ್ನಿಲಿ ಜಾಸ್ತಿ ಫೇಮಸ್ ಆಗಿರುವಂಥದ್ದು ಆಕ್ಸಿಸ್ ಬ್ಯಾಂಕ್ದು, IDFC ಮತ್ತು ICIC. ಈ 3 ಕಂಪ್ನಿಗಳು ಏನಿದೆ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂಥದ್ದು. ಕಾರಣ ಏನಪ್ಪ ಅಂತಂದರೆ ಸರ್ವರ್ ಇಶ್ಯೂ ಬರೋದಿಲ್ಲ. ನಿಮಗೆ GVW ಅನ್ನೋದು ಎಲ್ಲಿ ಸಿಗುತ್ತೆ ಅಂತಂದರೆ ನಿಮ್ಮ ಇನ್ಶೂರೆನ್ಸ್ ಕಾಪಿ ಇದೆಯಲ್ಲ, ಸೊ ಅದರಲ್ಲಿ ನಿಮಗೆ ಇನ್ಶೂರೆನ್ಸ್ ಕಾಪಿಲಿ GVW ಅಂತ ಇರುತ್ತೆ. GVW ಮತ್ತು ಚಾರ್ಜ್ ನಂಬರು ಮತ್ತು ಇಂಜಿನ್ ನಂಬರು ಅವೆಲ್ಲ ಏನಿದೆ ನೋಡ್ಬಿಟ್ಟು ನಿಮಗೆ ಕೊಡೋವಂಥದ್ದು. ನಿಮಗೆ ಜಾಸ್ತಿ ಏನೇನು ಗಾಡಿಗಳಿದೆ, ಹೆವಿ ವೇಟ್ಗಳ ಗಾಡಿಗಳೇನಿದೆ ಅವೆರಡಕ್ಕೆ ಜಾಸ್ತಿ ರನ್ ಆಗುವಂಥದ್ದು ಇವೆರಡು ಫಾಸ್ಟ್ಯಾಗ್. ಓಕೆ, ಇವೆರಡು ಫಾಸ್ಟ್ಯಾಗ್ ಏನಿದೆ, ಇವೆರಡು ಫಾಸ್ಟ್ಯಾಗು ಅದಕ್ಕೆ ಯೂಸ್ ಆಗುತ್ತೆ. ಫಾಸ್ಟ್ಯಾಗ್ ನಂಬರ್ 7 ಮತ್ತು ಫಾಸ್ಟ್ಯಾಗ್ ನಂಬರ್ 12. ಯಾವುದೇ ಫಾಸ್ಟ್ಯಾಗ್ ಯೂಸ್ ಮಾಡಲಿ ಇದೇ ಕಲರ್ ಇರುತ್ತೆ, ಟ್ಯಾಗ್ ನಂಬರ್ ಇರುತ್ತೆ. ಇಲ್ಲಿ ನಿಮಗೆ ನೇಮ್ ಮಾತ್ರ, ಬ್ಯಾಂಕ್ ನೇಮ್ ಮಾತ್ರ ಚೇಂಜ್ ಇರುತ್ತೆ. ಓಕೆ, ಬ್ಯಾಂಕ್ ನೇಮ್ ಇದೆಯಲ್ಲ ಇದು ಮಾತ್ರ ಚೇಂಜ್ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಮತ್ತು ಫಾಸ್ಟ್ಯಾಗೆಲ್ಲ ಪ್ರತಿಯೊಂದು ಫಾಸ್ಟ್ಯಾಗಲ್ಲೂ ನಿಮಗೆ 16 ನಂಬರ್ನ ಡಿಜಿಟ್ ಸಿಗುವಂಥದ್ದು. ಇಲ್ಲಿ ಬಾರ್ ಕೋಡ್ ಇದೆ ನೋಡಿ, ಈ ಬಾರ್ ಕೋಡ್ ಕೆಳಗೆ ನಿಮಗೆ 16 ನಂಬರ್ ಡಿಜಿಟಲ್ ಕೋಡ್ ಸಿಗುವಂಥದ್ದು. ಸೊ ಇದು ಫಾಸ್ಟ್ಯಾಗ್ ಬಗ್ಗೆ ಆಗಿರುವಂಥದ್ದು. ಸೊ ನಿಮಗೆ GVW ಅನ್ನೋದು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದನ್ನ ನಿಮಗೆ ಇವಾಗ ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅನ್ಕೋತೀನಿ. ULW ಅಂದರೆ ಅನ್ಲೈಡ್ ವೈಟ್, ಅಂದರೆ
ಎಮ್ ಟಿ ಗಾಡಿ ಏನಿದೆ ಮತ್ತು ಫ್ಯೂಯಲ್ 90% ಫ್ಯೂಯಲ್ ಟ್ಯಾಂಕು ಮತ್ತು ಸ್ಪೇರ್ಸ್ ಪಾರ್ಟ್ಸ್ ಎಲ್ಲ ಕೂಡಿದ್ರೆ ULV ಅಂತ ಕೌಂಟ್ ಮಾಡ್ತಾರೆ. ಆಮೇಲೆ ಪೇಲೋಡ್ ಅಂತಂದರೆ ಗಾಡಿಗೆ ಹಾಕೋ ವೆಯ್ಟ್ ಏನಿದೆ ಅಂದರೆ ಸರಕುಗಳು ಏನಿದೆ ಅದನ್ನು ಪೇಲೋಡ್ ಅಂತಾರೆ. ಪೇಲೋಡ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದರೆ GVW ಮೈನಸ್ ULW, ಅದರಿಂದ ಎರಡರೂ ಮೈನಸ್ ಮಾಡಿದ್ರೆ ನಿಮಗೆ ಗಾಡಿಗೆ ಏನು ವೆಯ್ಟ್ ಹಾಕಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು GVWನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತಂದರೆ ಪೇಲೋಡು ಮತ್ತು ULWನ ಎರಡನ್ನೂ ಪ್ಲಸ್ ಮಾಡಿದಾಗ ನಿಮಗೆ GVW ಸಿಗುತ್ತೆ. ಅಂದರೆ ಗಾಡಿಗೆ ಇಷ್ಟೇ ವೆಯ್ಟ್ ಹಾಕಬೇಕು ಅಂತ ಅಲ್ಲಿ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ, ಅಷ್ಟೇ ವೆಯ್ಟ್ನ ಹಾಕಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ GVW ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ. ಸೊ GVW ಬಗ್ಗೆ ಆಯಿತು. ಅದಾದಮೇಲೆ ಫಾಸ್ಟ್ಯಾಗಲ್ಲಿ ನಾವು ಮೇನ್ ಕಾನ್ಸೆಪ್ಟ್ ಏನು ಅಂತಂದರೆ, ಫಾಸ್ಟ್ಯಾಗಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇದೆಯಾ? ಹೌದು ಫ್ರೆಂಡ್ಸ್, ಮಿನಿಮಮ್ ಬ್ಯಾಲೆನ್ಸ್ ಇದೆ. ಓಕೆ, ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಅಂದರೆ ಫಾಸ್ಟ್ಯಾಗ್ನ ನೀವು ತಗೋತಾ ಇದ್ದೀರಾ ಅಂತಂದರೆ ಇದಕ್ಕೆ ಸೆಕ್ಯೂರಿಟಿ ಡೆಪಾಸಿಟ್ ಇರುತ್ತೆ ಮತ್ತು ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇರುತ್ತೆ. ಓಕೆ, ಯಾವುದೇ ಫಾಸ್ಟ್ಯಾಗ್ ತಗೊಂಡ್ರು ನೀವು ಮಿನಿಮಮ್ ಬ್ಯಾಲೆನ್ಸ್ ಮತ್ತು ಸೆಕ್ಯೂರಿಟಿ ಡೆಪಾಸಿಟ್ ಅನ್ನೋದು ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಈ ಫಾಸ್ಟ್ಯಾಗ್ನ ತಯಾರು ಮಾಡಬೇಕಾದ್ರೆ ಅವ್ರಿಗೆ ಆಗಿರುವಂಥ ಖರ್ಚನ್ನ ಅದು ನಿಮ್ಮ ಹತ್ರನೇ ವಸೂಲಿ ಮಾಡೋವಂಥದ್ದು. ಓಕೆ, ಅದು ಸೆಕ್ಯೂರಿಟಿ ಡೆಪಾಸಿಟ್ ಆಗಿರುತ್ತೆ. ಮತ್ತು ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇರುತ್ತೆ. ಆ ಮಿನಿಮಮ್ ಬ್ಯಾಲೆನ್ಸು ನಿಮ್ಮ ಫಾಸ್ಟ್ಯಾಗಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾವ ಕಂಪ್ನಿಲಿ, ಇದು ನಾನು ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಇದನ್ನು ನಾನು ಕಂಪ್ನಿ ಯಾವ ಬ್ಯಾಂಕ್ ಕಂಪ್ನಿ ವೆಬ್ಸೈಟ್ಗಳಿದೆ ಅಲ್ಲೂ ಕೂಡ ನಿಮಗೆ ತೋರಿಸ್ತೀನಿ. ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಅಲ್ಲಿಗೂ ಇಲ್ಲಿಗೂ ಏನೇನು ವ್ಯತ್ಯಾಸ ಇದೆ ಅನ್ನೋದು ಕೂಡ ನಿಮಗೆ ಮೊಬೈಲ್ ಸ್ಕ್ರೀನಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಮೊಬೈಲ್ ಸ್ಕ್ರೀನ್ ನೋಡೋಣ. ಅಲ್ಲಿ ಯಾವ ಥರ ಇದೆ ಫಾಸ್ಟ್ಯಾಗ್ಗಳು, ಯಾವ ಕಂಪ್ನಿ ಏನೇನು ರೇಟ್ ಇದೆ ಅನ್ನೋದು ನಿಮಗೆ ಕ್ಲೀನಾಗಿ ಅರ್ಥ ಮಾಡಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ನಿಮಗೆ ಇಲ್ಲಿ IDFCಲಿ ಏನೇನು ಚಾರ್ಜಸ್ ಕಟ್ಟಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಾಸ್ಟ್ಯಾಗು ಅಲ್ಲಿ ಇಯರ್ಲಿ ಫೀಸು, ಸಬ್ಸ್ಕ್ರಿಪ್ಷನ್ ಫೀಸ್ ಎಲ್ಲ ಇರುತ್ತೆ. ಅದನ್ನ ಒಂದು ಸತಿ ನೋಡ್ಕೊಳ್ಳಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಫಾಸ್ಟ್ಯಾಗ್ ಜಾಯ್ನಿಂಗ್ ಫೀಸು ಮತ್ತು ಈ ವೇರಿಯೇಷನ್ ಆಗುತ್ತೆ, ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ಸೆಕ್ಯೂರಿಟಿ ಡೆಪಾಸಿಟು ಮತ್ತು ಮಿನಿಮಮ್ ಬ್ಯಾಲೆನ್ಸು ಇವೆರಡು ಪ್ಲಸ್ ಆಗುತ್ತೆ. ನಿಮ್ಗೆ ಅದು ಮೈನಸ್ ಅಂತ ಅನ್ಕೋಬೇಡಿ, ಇವೆರಡು ಪ್ಲಸ್ ಆಗುತ್ತೆ. ಅಂದರೆ ಫಾಸ್ಟ್ಯಾಗಿಗೆ ನೀವು ಅಮೌಂಟ್ ಏನು ಕಟ್ಟಬೇಕು ಅದು, ಮತ್ತು ಮಿನಿಮಮ್ ಬ್ಯಾಲೆನ್ಸ್ ಏನಿದೆ ಅದು. ಅಂದರೆ ಇದು ಕಮ್ಮಿ ಇದೆ ಅಂದರೆ ನಿಮ್ಮದು ಟೋಟಲಾಗಿ ಒಂದು 300 ರೂಪಾಯಿ ಐಡಿಲಿ ತೋರಿಸ್ತಾ ಇರುತ್ತೆ ನಿಮಗೆ. ಆದಮೇಲೆ ನಿಮಗೆ ಹೆವಿ ವೆಹಿಕಲ್ಗಳು ನೋಡಿ, ಇಲ್ಲಿ ಟ್ಯಾಗ್ ನಂಬರ್ನ ಟ್ಯಾಗ್ ಅಂತ ಇರ್ತೀನಲ್ಲ ವಿಡಿಯೋದಲ್ಲಿ, ಇಲ್ಲಿ 4 ನಂಬರು 17 ಬ್ಲೂ ಕಲರು ಅದು 4 ನಂಬರು, ಮತ್ತು ಯೆಲ್ಲೋ ಕಲರ್ ಇರುತ್ತಲ್ಲ ಅದು 5 ನಂಬರು. ಆ ಥರ ಟ್ಯಾಗ್ ನಂಬರ್ಗಳು ಇರ್ತದೆ. ಜಾಸ್ತಿ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಇಲ್ಲಿ ನೋಡಿ 7 ನಂಬರ್ ಐತೆ ನೋಡಿ. ಇಲ್ಲಿ ಮಿನಿಮಮ್ ಬ್ಯಾಲೆನ್ಸು 600 ರೂಪೀಸ್ ಇರಬೇಕು HDFCಲಿ. ಓಕೆ, ಒಬ್ಬರೊಬ್ಬರ ಹತ್ರ 600 ಅಂದರೆ ಎಷ್ಟಾಯಿತು ನೋಡಿ. ಓಕೆ, 12 ನಂಬರು, ಇದರಲ್ಲಿ 700 ರೂಪೀಸು ಮಿನಿಮಮ್ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ಸೊ ಇದಾದಮೇಲೆ ಆಕ್ಸಿಸ್ ಬ್ಯಾಂಕಿಗೆ ಹೋಗೋಣ. ಆಕ್ಸಿಸ್ ಬ್ಯಾಂಕಲ್ಲಿ ಯಾವ ಥರ ಇದೆ? ಸೊ ಫ್ರೆಂಡ್ಸ್, ನೋಡ್ತಿದ್ರಲ್ಲ ಆಕ್ಸಿಸ್ ಬ್ಯಾಂಕಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಏನಿದೆ ಅಂತ. ಇದು ವೆಹಿಕಲ್ ಕ್ಲಾಸ್ ಅಂದರೆ ಟ್ಯಾಗ್ ನಂಬರ್, ಅದು ಇದು ಮಿಸ್ಟೇಕ್ ಆಗಿರ್ಬೇಕು ಅನ್ಕೋತೀನಿ. ಇದರಲ್ಲಿ ಇಷ್ಟಿಲ್ಲ, ಇನ್ನೂ ಜಾಸ್ತಿನೇ ಇದೆ. ಓಕೆ, ಇಲ್ಲಿ ನೋಡಿ 1 ರೂಪಾಯಿ ಕೊಟ್ಟಿದ್ದಾರೆ ಮಿನಿಮಮ್ ಬ್ಯಾಲೆನ್ಸ್. ಸೊ ಮಿನಿಮಮ್ ಬ್ಯಾಲೆನ್ಸ್ ಜಾಸ್ತಿನೇ ಇದೆ. ಬೇರೆ ಕಂಪ್ನಿಗೆ ಹೋಲಿಸ್ಕೊತು ಅಂತಂದರೆ ಆಕ್ಸಿಸ್ ಬ್ಯಾಂಕು ಮತ್ತು ಇನ್ನೊಂದು ಬ್ಯಾಂಕ್ ಹೇಳ್ತೀನಿ. ಸೊ ಅದು ಜಾಸ್ತಿನೇ ಇದೆ. ಮತ್ತು ಈ ಪ್ಲಸ್ಸು ಸೆಕ್ಯೂರಿಟಿ ಡೆಪಾಸಿಟ್ ಹಾಕೊಳ್ಳಿ, ಯಾವ್ದು ಇದೆ ಅದಕ್ಕೆಲ್ಲ ಪ್ಲಸ್ ಸೆಕ್ಯೂರಿಟಿ ಡೆಪಾಸಿಟ್ ಹಾಕೊಳ್ಳಿ. ಸೆಕ್ಯೂರಿಟಿ ಡೆಪಾಸಿಟ್ ಇದ್ದೇ ಇರುತ್ತೆ, ಯಾವುದೇ ಕಂಪ್ನಿದಾಗಲಿ ನಿಮಗೆ ಇಲ್ಲೇ ತೋರಿಸುತ್ತೆ. ನಿಮಗೆ ನಾನೇನು ಎಡಿಟ್ ಮಾಡಿ ಅದು ತೋರಿಸ್ತಾ ಇಲ್ಲ, ವೆಬ್ಸೈಟ್ ಕಂಪ್ನಿ ವೆಬ್ಸೈಟೇ ಎಲ್ಲ ಹಾಕಿರೋವಂಥದ್ದು. ಮತ್ತು ಇದೊಂದು ಕಾರ್ದು ಮಾತ್ರ ಮಿಸ್ಟೇಕ್ ಆಗಿರ್ಬೇಕು ಅನ್ಕೋತೀನಿ. ಕಾರ್ದು ಕರೆಕ್ಟಾಗಿ ಮಿನಿಮಮ್ ಬ್ಯಾಲೆನ್ಸು ಕೊಡಬೇಕಾಗುತ್ತೆ, ಸೆಕ್ಯೂರಿಟಿ ಡೆಪಾಸಿಟು ಐತೆ ಒಳಗೆ. ಬರೀ ಮಿಸ್ಟೇಕ್ ಏನೋ ಆಗಿರ್ಬೇಕು ಅನ್ಕೋತೀನಿ. ತಗೊಂಡಿರೋರಿಗೆ ಈ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಆಕ್ಸಿಸ್ ಬ್ಯಾಂಕ್ ಯೂಸ್ ಮಾಡ್ತಿರೋರಿಗೆ ಏನಾರು ಅಕಸ್ಮಾತ್ ಏನೋ ಚೇಂಜ್ ಆಗಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ರಿಸರ್ಚ್ನ ಮಾಡ್ತೀನಿ. ICIC ಬ್ಯಾಂಕಲ್ಲಿ ಏನಿದೆ ಅಂತಂದರೆ ಇಲ್ಲಿ ನೋಡಿ ಇರಲ್ಲ, ಇದು ಬಂದ್ಬಿಟ್ಟು ICIC ಬ್ಯಾಂಕ್ದು ಕಾರ್ಗೆ ಏನಿದೆ ಇಲ್ಲಿ ನೋಡಿ ಡೆಪಾಸಿಟು ನೋಡಿ. ICIC ಬ್ಯಾಂಕಲ್ಲಿ ಪಿನ್ ಟು ಪಿನ್ ಓಪನ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ಅಮೌಂಟ್ ನೀವೇನು ಕೊಟ್ಟು ತಗೊಂಡಾಗ ಏನಾಗುತ್ತೆ, ಎಷ್ಟು ಬರುತ್ತೆ ಅನ್ನೋದೆಲ್ಲ ತೋರಿಸ್ತಿದ್ದಾರೆ. ಒಂದೊಂದು ಒಬ್ಬರವ್ರು ಏನು ಮಾಡ್ತಾರೆ ಅಂದರೆ 500 600 ರೂಪೀಸ್ ತಗೊಂಡಿರ್ತಾರೆ. ಸೊ ನಿಮಗೆ ಬ್ಯಾಲೆನ್ಸ್ ಇದೆಯಲ್ಲ, ಬ್ಯಾಲೆನ್ಸ್ ರಿಟರ್ನ್ ಆಗಿರ್ತದೆ, ಅದು ನೀವು ಚೆಕ್ ಮಾಡ್ಕೊಳ್ಳಿ. ಅವ್ರು ಅಮೌಂಟ್ ಜಾಸ್ತಿ ತಗೋತು ಅನ್ನೋರು ನಿಮಗೆ ಅಮೌಂಟ್ ರಿಟರ್ನ್ ಕ್ಯಾಶ್ ಬ್ಯಾಕ್ ಅಂದರೆ ಕ್ಯಾಶ್ ಬ್ಯಾಕ್ ಅಂತ ಅಂದ್ಬಿಟ್ಟು ನಿಮ್ಗೆ ರಿಟರ್ನ್ ಅದೇ ಅಮೌಂಟ್ ಹಾಕ್ಬಿಟ್ಟಿರ್ತಾರೆ. ಯಾಕೆಂದರೆ ನಿಮ್ಮ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿ ಅಂತ. ಇಲ್ಲಿ ಡೆಪಾಸಿಟ್ಟು ಅಂದರೆ ಟ್ಯಾಗ್ ಡೆಪಾಸಿಟ್ ಇತ್ತದು, ಇದು ಅಮೌಂಟು ಇದು ಇಷ್ಟೇ ಇಲ್ಲ, ಅಮೌಂಟು ಜಾಸ್ತಿ ಇದೆ. ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಓಕೆ,
ಒಬ್ರೊಬ್ರ ಹತ್ರ ಮಿನಿಮಮ್ ಅಂದರೂ ಈಗ 500-400 ರುಪೀಸು ಅಂತ ಅಂದರೆ ಎಷ್ಟು ಗೌರ್ಮೆಂಟ್ ಅಂಡರಲ್ಲಿ ಅಮೌಂಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನೇ ಪ್ರಕಾಶ್ ರಾವ್ ಅವರು ಹೇಳಿರೋವಂಥದ್ದು. ಗೊತ್ತಿಲ್ಲದೆ ಹೋದವರು ಈ ಥರ ಇದು ಮಾಡ್ತಿರೋಂಥ ಫ್ರೆಂಡ್ಸ್ ಇದನ್ನು ವೀಡಿಯೋ ಮಾಡಿರೋದು. ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಸಿಂಪಲಾಗಿದೆ. ಪ್ರತಿಯೊಬ್ಬರು ಕೂಡ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿ. ಓಕೆ, ಮೇಂಟೈನ್ ಮಾಡಲಿ ಬ್ಲ್ಯಾಕ್ ಲಿಸ್ಟ್ ಆಗುತ್ತೆ, ಇಲ್ಲಾಂದರೆ ಮತ್ತೆ ರೀಓಪನ್ ಮಾಡ್ತು ಅಂದರೆ ಪೆನಾಲ್ಟಿ ಬೀಳುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಪ್ರತಿಯೊಂದು ಫಾಸ್ಟ್ಯಾಗಿಗೂ ಕೂಡ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನೋದೇ ಇದೆ ಮತ್ತು ಮಿನಿಮಮ್ ಬ್ಯಾಲೆನ್ಸ್ ಅನ್ನೋದೇ ಇದೆ. ಓಕೆ, ಸ್ವಲ್ಪ ಜನ ಅರ್ಧ ನಾಲೆಜ್ ಮಾಡಿಕೊಂಡ್ರೆ ಏನು ಮಾಡ್ತಾರೆ ಅಂತಂದರೆ ಏನು ಇಲ್ಲವೇ ಇಲ್ಲ ಅದರೊಳಗೆ, ಫಾಸ್ಟ್ಯಾಗರ್ಗೆ ಏನು ಮಿನಿಮಮ್ ಬ್ಯಾಲೆನ್ಸ್ ಇಲ್ಲವೇ ಇಲ್ಲ ಅಂತ ಅಂತಾರೆ. ಸೊ ಅಂತರ ಮಾತು ಕೇಳ್ಕೊಂಡಾಗ ಏನಾಗುತ್ತೆ ಅನ್ನೋದು, ಫಾರ್ ಎಕ್ಸಾಂಪಲ್ ಇವಾಗ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ, ಇದಕ್ಕೆ ಒಂದು 500 ರುಪೀಸ್ ಅಮೌಂಟನ್ನು ನೀವು ಪೇ ಮಾಡಿರ್ತೀರ. ಒಂದು 3 to 4 ಟೋಲ್ ಗೇಟ್ ಇದೆ ಅಂದ್ಕೊಳ್ಳಿ. ಓಕೆ, ಇದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇ ಬಿ ಒಂದು 300 ಇಲ್ಲ 250-300 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ವೆಬ್ಸೈಟಲ್ಲಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಮಿನಿಮಮ್ ಬ್ಯಾಲೆನ್ಸು 300 ರೂಪಾಯಿ ಇರಬೇಕು. ಓಕೆ, ನೀವು ಇದರೊಳಗೆ ಆಲ್ರೆಡಿ 500 ರೂಪಾಯಿ ರೀಚಾರ್ಜ್ ಮಾಡಿದ್ದೀರಾ, ಹೋಗ್ತಾ ಇದ್ದೀರಾ. 1 ಟೋಲ್ ಪಾಸ್ ಆಯಿತು, 2ನೇ ಟೋಲ್ ಪಾಸ್ ಆಯಿತು, 3ನೇ ಟೋಲ್ ಪಾಸ್ ಆಯಿತು. ನಿಮ್ಗೆ ಆಲ್ರೆಡಿ ಲೋ ಬ್ಯಾಲೆನ್ಸ್ ಬಂದಿರುತ್ತೆ, 350 ರೂಪಾಯಿ ಬಂದಿರುತ್ತೆ. ಒಳಗೆ 350 ರೂಪಾಯಿ ಬ್ಯಾಲೆನ್ಸ್ ಇರುತ್ತೆ ಅಂದ್ಕೊಳ್ಳಿ. ನೀವು ಆ ಟೋಲ್ನು ಪಾಸ್ ಆಗ್ತೀರಾ. 4th ಟೋಲ್ ಏನಿದೆ ಅಲ್ಲಿ 350 ರೂಪಾಯಿ ಇರ್ತದೆ, ಅಲ್ಲೂ ಪಾಸ್ ಆಗ್ತಾರ. ಅಲ್ಲಿ ನಿಮಗೆ ಅಮೌಂಟ್ ಕಟ್ಟಾಗಿ ಎಷ್ಟಾಗುತ್ತೆ, 260 ರೂಪಾಯಿ, 270 ರೂಪಾಯಿ ಆಗುತ್ತೆ. ಇನ್ನೂ ಒಂದು ಪಾಸ್ ಆಗ್ತೀರಾ, ಅಲ್ಲೂ ಕೂಡ ನಿಮಗೆ 250, 210 ಹಂಗೆ ಪಾಸ್ ಆಗ್ತೀರಾ. ಇನ್ನೊಂದು 50 ರೂಪಾಯಿ 60 ರೂಪಾಯಿಗೆ ಹೋಗುತ್ತೆ ಫಾಸ್ಟ್ಯಾಗಲ್ಲಿ. ಇನ್ನು 50 ರೂಪಾಯಿ 60 ರೂಪಾಯಿ ಉಳ್ಕೊಂಡಿರುತ್ತದೆ. ಸೊ ಈ 50 ರೂಪಾಯಿ 60 ರೂಪಾಯಿ ಉಳ್ಕೊಂಡಾಗ ಏನಾಗುತ್ತೆ ಅಂತಂದರೆ ನೀವು ಅದಕ್ಕೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿಲ್ಲ. ಓಕೆ, ನೀವು ಯಾವುದೋ ಊರಿಗೆ ಹೋಗಿರ್ತೀರಾ, ಇಲ್ಲ ಊರಿಂದ ಬಂದಿರ್ತೀರಾ, ಫಾಸ್ಟ್ಯಾಗ್ನ ರೀಚಾರ್ಜ್ ಮಾಡೋದಿಲ್ಲ. ಆ ಟೈಮಲ್ಲಿ ಮಡಗಿರ್ತೀರ. ಮಡದಾಗ ಏನಾಗುತ್ತೆ ಅಂತಂದರೆ ಕಂಪ್ನಿ ಇದು ಡಿಫಾಲ್ಟ್ನ ಮಾಡುತ್ತೆ, ಅಂದರೆ ಮಿನಿಮಮ್ ಬ್ಯಾಲೆನ್ಸ್ನ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಆಗುತ್ತೆ. ಬ್ಲ್ಯಾಕ್ ಲಿಸ್ಟ್ ಆದಾಗ ಏನಾಗುತ್ತೆ ಅಂದರೆ ನೀವು ಅದನ್ನು ಮತ್ತೆ ಇದಕ್ಕೆ ರೀಚಾರ್ಜ್ ಮಾಡ್ತೀರಾ, ಒನ್ ಡೇ ಬಿಟ್ಟು ಮತ್ತೆ ರೀಚಾರ್ಜ್ ಮಾಡ್ತೀರಾ. ರೀಚಾರ್ಜ್ ಮಾಡಿದ್ಮೇಲೆ ಅಮೌಂಟ್ ಇರುತ್ತೆ, ಇದು ಬ್ಲ್ಯಾಕ್ ಲಿಸ್ಟ್ ತೋರಿಸ್ತಾ ಇರುತ್ತೆ. ಒಂದೊಂದ್ಸತಿ ರೀಚಾರ್ಜ್ ಕೂಡ ಆಗೋದಿಲ್ಲ. ರೀಚಾರ್ಜ್ ಆಯಿತು ಅಂತಂದರೆ ನಿಮ್ಗೆ ಅದು ಬ್ಲ್ಯಾಕ್ ಲಿಸ್ಟ್ ತೋರಿಸ್ತಾ ಇರುತ್ತೆ. ಬ್ಲ್ಯಾಕ್ ಲಿಸ್ಟ್ ನಾವು ನೀವೇನು ಅನ್ಕೋತೀರಾ, ಈ ಫಾಸ್ಟ್ಯಾಗಲ್ಲಿ ಇಶ್ಯೂ ಇದೆ, ಟೋಲ್ ಗೇಟ್ ಹತ್ರ ಹೋಗ್ತಾರೆ, ಅದು ಸ್ಕ್ಯಾನ್ ಮಾಡಿಸ್ತೀರಾ, ಆ ಟೋಲ್ ಹೇಳ್ತಾರೆ ಅದು ಬ್ಲ್ಯಾಕ್ ಲಿಸ್ಟ್ ಇದೆ ಅಂತ. ಸೊ ಬ್ಲ್ಯಾಕ್ ಲಿಸ್ಟ್ ಚೆಕ್ ಮಾಡೋ ವೆಬ್ಸೈಟ್ನೆಲ್ಲ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೋ ಚೆಕ್ ಮಾಡ್ಕೊಳ್ಳಿ. ಗಾಡಿ ನಂಬರ್ ಹಾಕಿದ ತಕ್ಷಣಕ್ಕೆ ಯಾವ ಫಾಸ್ಟ್ಯಾಗ್ನ ಪರ್ಚೇಸ್ ಮಾಡಿದ್ರೆ ಯಾವ ಫಾಸ್ಟ್ಯಾಗ್ ಬ್ಲ್ಯಾಕ್ ಲಿಸ್ಟ್ ಇದೆ. ನೀವು ಮತ್ತೆ ಈ ಫಾರ್ ಎಕ್ಸಾಂಪಲ್ ಒಂದು IDFC ಫಾಸ್ಟ್ಯಾಗ್ನ ತಗೊಂಡಿದ್ದೀರಾ, ಈ ಬ್ಲ್ಯಾಕ್ ಲಿಸ್ಟ್ ಆಯಿತು. ನೆಕ್ಸ್ಟ್ ಯಾವುದೋ ಬೇರೆ ಕಂಪ್ನಿಯಿಂದ ನೀವು ಪರ್ಚೇಸ್ ಮಾಡ್ಬೋದು. ID ಎಷ್ಟು ತಗೋತೀನಿ ಅಂತಂದರೆ ನೀವು ಇದಕ್ಕೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಓಕೆ, ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಒಂದೊಂದ್ಸತಿ ಸರ್ವರ್ ಇಶ್ಯೂ ಆದಾಗ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಒಂದೊಂದ್ಸತಿ ಸರ್ವರ್ ಇಶ್ಯೂ ಆದಾಗ ಏನಾಗುತ್ತೆ ಅಂತಂದರೆ ನೀವು ಟೋಲ್ನ ಪಾಸ್ ಆಗ್ತೀರಾ. ಟೋಲ್ ಪಾಸ್ ಆಗೋದಾಗ ಏನಾಗುತ್ತೆ ಅಂತಂದರೆ ನೀವು ಅನ್ಕೋತೀರಾ ನೋಡ್ತೀರಾ ದುಡ್ಡೇ ಕಟ್ಟಾಗಿರೋದಿಲ್ಲ. ನೀವು ಖುಷಿಯಾಗಿ ಹೋಗ್ತೀರಾ, ಖುಷಿಯಾಗಿ ಹೋಗಿ ಆದಮೇಲೆ ಏನೋ ಟೆಕ್ನಿಕಲ್ ಇಶ್ಯೂ ಆಗ್ಬಿಡುತ್ತೆ, ನಮ್ಮಲ್ಲಿ ದುಡ್ಡೇ ಕಟ್ಟಾಗಿಲ್ಲ ಹಂಗೆ ಹಿಂಗೆ ಅಂತೀರ. ರೆಕಾರ್ಡ್ ಆಗಿರುತ್ತೆ. ಓಕೆ, ರೆಕಾರ್ಡ್ ಆಗಿರ್ತದೆ, ಗಾಡಿ ನಂಬರ್ ಪ್ರತಿಯೊಂದು ರೆಕಾರ್ಡ್ ಆಗಿರ್ತದೆ. ಆಟೋಮೆಟಿಕ್ ಪಿಚ್ ಆಗಿರ್ತದೆ, ಯಾವ ಗಾಡಿ ನಂಬರಿಗೆ ಅಮೌಂಟ್ ಕಟ್ಟಾಗಿಲ್ಲ ಅನ್ನೋದು ಅಲ್ಲಿ ಸಿಸ್ಟಮಲ್ಲಿ ಶೋ ಆಗ್ತಾ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅವರು, ಟೋಲರು ಆ ಅಮೌಂಟಲ್ಲಿ ಪಿಚ್ ಮಾಡ್ತಾರೆ. ಈ ಗಾಡಿ ಟೈಮಲ್ಲಿ ಪಾಸ್ ಆಗಿದೆ, ಇದನ್ನ ಅಮೌಂಟ್ ಕಟ್ಟಾಗಕ್ಕೆ ಅಂತ ಪಿಚ್ ಮಾಡ್ತಾರೆ. ಪಿಚ್ ಮಾಡಿದಾಗ ಏನಾಗುತ್ತೆ, ಆ ಡೇಟಲ್ಲಿ ಅಮೌಂಟ್ ಕಟ್ಟಾಯಿತು ಅಂತ ನಿಮಗೆ ಮತ್ತೆ ರಿಟರ್ನ್ ಮೆಸೇಜ್ ಬರುತ್ತೆ. ನೀವು ಅನ್ಕೋತೀರ ಯಾರೋ ನಾನು ನನ್ನ ಟೋಲ್ಗೆ ಹೋಗಿಲ್ಲ, ನಾನು ಹಂಗೆ ಕಟ್ಟಾಗ್ಬಿಟ್ಟಿದೆ, ನಂದು ಫಾಸ್ಟ್ಯಾಗಲ್ಲಿ ಅಮೌಂಟ್ ಕಟ್ಟಾಗಿದೆ ಹಂಗೆ ಹಿಂಗೆ ನೋಡ್ಕೊಳ್ಳಿ. ಒಂದ್ಸತಿ ಹಿಸ್ಟ್ರಿ ನೋಡಿ, ಯಾವ ಟೈಮಲ್ಲಿ ಹೋಗಿದ್ರಿ ಅಂತ ನೋಡಿ. ಬೇಕಾದ್ರೆ PCI ಪೋರ್ಟಲಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು, ಕಂಪ್ಯೂಟರೈಸ್ ಮಾಡ್ತು ಅಂತ ನಿಮ್ಮ ಫುಲ್ ಡೀಟೇಲ್ಸ್ನ ಕೊಡ್ತಾರೆ. ಓಕೆ, ಇಲ್ಲ ಅಂತ ನೀವು ಯಾವ ಬ್ಯಾಂಕ್ದು ಯೂಸ್ ಮಾಡ್ತಿದ್ದೀರಾ ಆ ಫಾಸ್ಟ್ಯಾಗ್ ಕಂಪ್ನಿಯವ್ರಿಗೆ ಕಾಲ್ ಮಾಡ್ತು ಅಂತಂದರೆ ಅವರು ಕೂಡ ನಿಮಗೆ ಯಾವ ಟೈಮಲ್ಲಿ ಟೋಲ್ ಗೇಟ್ ಪಾಸ್ ಆಗಿತ್ತು ಅನ್ನೋದು ನಿಮಗೆ ಕ್ಲೀನಾಗಿ ಹೇಳ್ತಾರೆ, ಯಾವ್ದು ಕಟ್ಟಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಓಕೆ, ಇದಕ್ಕೆ ಅಂತಲೇ ಕಟ್ಟಾಗೋವಂಥದ್ದು. ತುಂಬ ಜನ ಏನು ಮಾಡ್ಕೊತೀರಾ, ಹೋಗ್ತೀರಾ, ಟೋಲ್ ಕಟ್ಟಾಗಿರೋದಿಲ್ಲ, ಬರ್ತೀರ, ಒಂದು ಸ್ವಲ್ಪ ದಿನ ಆಗಿರುತ್ತೆ, ಆಮೇಲೆ ಟೋಲ್ ಕಟ್ಟಾಗುತ್ತೆ ಒಂದು 3-4 ಡೇಸ್ ಆದಮೇಲೆ. ಆಮೇಲೆ ಏನಂಕತ್ತಾರೆ, ಕಂಪ್ನಿ ಸುಮ್ಮನೆ ಕಟ್ ಮಾಡ್ತದೆ ಅನ್ಕೋತಾರೆ. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ನಾನು ಅನ್ಕೋತೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಏನೋ ಡೌಟ್ ಇತ್ತು ಅಂದರೆ ಫಾಸ್ಟ್ಯಾಗ್ಗಳಲ್ಲಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ತರಹ ಫಾಸ್ಟ್ಯಾಗ್ಗಳಾಗಿರ್ಬೋದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಫಾಸ್ಟ್ಯಾಗ್ ಬ್ಲ್ಯಾಕ್ ಲಿಸ್ಟಿಗೆ ಸೇರುವಂಥ ತುಂಬ ಚಾನ್ಸಸ್ ಕೂಡ ನೀವೇ ಮಾಡ್ಕೊಂಡಂಗಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಟಿಕ್ ಮಾಡಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನಾನು ತುಂಬ ಬೇಕಿರೋಂಥ ಇನ್ಫಾರ್ಮೇಷನ್ಗಳನ್ನ ನಾನು ನಿಮಗೆ ಕೊಡೋಕ್ಕೆ ಅಂತ ಟ್ರೈ ಮಾಡ್ತಿದ್ದೀನಿ.
ಆದಷ್ಟು ನೀವು ನಿಮ್ಮ ಕಡೆಯಿಂದ ಸಪೋರ್ಟ್ ಬಂತು ಅಂತಂದರೆ ನನ್ನ ಕಡೆಯಿಂದ ನಾನು ಏನು ಮಾಡ್ತಾ ಇದ್ದೀನಿ ವೀಡಿಯೋಗಳು ಅದಕ್ಕೆ ತುಂಬ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ